ನಮಸ್ಕಾರ ಸ್ನೇಹಿತರೆ, ನಾನು ಹನುಮಂತ್ ಅಂಕುಶ್. ಒಂದು ವಾರ ವಿಡಿಯೋ ಮಾಡಿಲ್ಲ, ಕ್ಷಮೆ ಇರಲಿ. ಇಂದು ನಾನು ಈ ವಿಡಿಯೋದಲ್ಲಿ ಕೆಎಸ್ಆರ್ಟಿಸಿ ನೌಕರರಿಗೆ 26 ತಿಂಗಳು ಬಾಕಿ ವೇತನ, ಕರ್ನಾಟಕ ಬಜೆಟ್ 2026ರ ಸಾರಿಗೆ ನೌಕರರಿಗೆ ಏನು ನೀಡಿದೆ ಎಂಬ ಬಗ್ಗೆ ಮಾತನಾಡುತ್ತೇನೆ. ಕರ್ನಾಟಕದ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಮಾರ್ಚ್ 6ರಂದು ಬಜೆಟ್ ಮಂಡಿಸಿದರು. ಈ ಬಜೆಟಿನಲ್ಲಿ ಸಾರಿಗೆ ಇಲಾಖೆಗೆ ಕೆಲವೊಂದು ಕೊಡುಗೆ ನೀಡಿದ್ದಾರೆ. ಅವುಗಳನ್ನು ಈಗ ನೋಡೋಣ. ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಕರ್ನಾಟಕ ಸರ್ಕಾರ 2,000 ಕೋಟಿ ವೆಚ್ಚದಲ್ಲಿ ಎಲೆಕ್ಟ್ರಿಕ್ ಬಸ್ಗಳನ್ನು ಖರೀದಿಸಲು ಯೋಜನೆ ಹಾಕಿಕೊಂಡಿದೆ. ಇದರಿಂದ ಮುಂದೆ 4,000 ಎಲೆಕ್ಟ್ರಿಕ್ ಬಸ್ ರಸ್ತೆಗೆ ಇಳಿಯಲಿವೆ. ಒಟ್ಟು 94 ಎಲೆಕ್ಟ್ರಿಕ್ ಡಿಪೋಗಳು ನಿರ್ಮಾಣ ಮಾಡಲಾಗುತ್ತದೆ. 32 ಡಿಪೋಗಳು ಬಿಎಂಟಿಸಿಗೆ, 62 ಡಿಪೋಗಳು ಮತ್ತಿತರ ಸಾರಿಗೆ ನಿಗಮಗಳಲ್ಲಿ ನಿರ್ಮಾಣವಾಗುವ ಸಾಧ್ಯತೆ ಉಂಟು. ಇದರ ಜೊತೆಗೆ ಸರ್ಕಾರ 1,000 ಹೊಸ ಡೀಸೆಲ್ ಬಸ್ಗಳನ್ನು ಖರೀದಿ ಮಾಡಲು ನಿರ್ಧರಿಸಿದೆ. ಕೊನೆಯ 3 ವರ್ಷಗಳಲ್ಲಿ ಸುಮಾರು 6,500ಕ್ಕಿಂತ ಹೆಚ್ಚು ಬಸ್ಸುಗಳು ಸೇರ್ಪಡೆ ಆಗುತ್ತವೆ. ಶಕ್ತಿ ಯೋಜನೆಯಡಿಯಲ್ಲಿ 5,300 ಕೋಟಿ ಹಣವನ್ನು ಮೀಸಲಿಡಲಾಗಿದೆ. ಈ ಯೋಜನೆ ಮುಂದುವರಿಯಲಿದೆ ಹಾಗೂ ಈ ಯೋಜನೆಗೆ ಈಗಾಗಲೇ 10,800 ರೂಪಾಯಿ ಕೊಡಬೇಕಾಗಿದೆ. ಆದರೆ ಈ ಬಜೆಟ್ನಲ್ಲಿ ಸರ್ಕಾರ 5,300 ಕೋಟಿ ಹಣ ಬಿಡುಗಡೆ ಮಾಡುವುದು ಒಂದು ಸಂತೋಷದಾಯಕ ವಿಷಯವಾಗಿದೆ. ನೌಕರರ ವೇತನ ಬಾಕಿ 38 ತಿಂಗಳ ಬಾಕಿ ಬರಬೇಕಾಗಿದೆ. ಆದರೆ ಅದರೊಳಗೆ 26 ತಿಂಗಳ ವೇತನ ಬಾಕಿಗೆ 1,271 ಕೋಟಿ ರೂಪಾಯಿ ಮೀಸಲು ಇಡಲಾಗಿದೆ. ಇದು 1/1/2021ರಿಂದ 28/2/2023 ಇರುವ ಬಾಕಿ. ಆದರೆ ಸರ್ಕಾರ 1/1/2020ರಿಂದ 31/12/2020 ಬಾಕಿ ನೀಡದಿರಲು ನಿರ್ಧರಿಸಿದೆ. ಇದು ನಿವೃತ್ತಿ ನೌಕರರಿಗೆ ಮಾಡಿದ ಒಂದು ಅನ್ಯಾಯವಾಗಿರುತ್ತದೆ. ಹೊಸ ವೇತನ ಹೆಚ್ಚಳ 2020ರಿಂದ ಮಾಡುವುದಾಗಿ ಹೇಳಲಾಗುತ್ತಿದೆ. ಸರ್ಕಾರದ ಈ ನಿಲುವಿಗೆ ಸಂಘಟನೆಗಳು ಯಾವುದೂ ಒಪ್ಪಿಲ್ಲ. ಇನ್ನೂ ಸ್ಪಷ್ಟತೆ ಬರಬೇಕು. ಎಷ್ಟು ಪರ್ಸೆಂಟೇಜ್ ಆಗಬೇಕು ಅನ್ನುವಂಥದ್ದು ಇನ್ನೂ ಸ್ಪಷ್ಟತೆ ಆಗಿಲ್ಲ. ರಾಮದುರ್ಗ, ಹೊನ್ನಾಳಿ, ಗದಗ ಹೊಸ ಬಸ್ ನಿಲ್ದಾಣವನ್ನು ನಿರ್ಮಿಸಲು ಈ ಯೋಜನೆಯಲ್ಲಿ ನಿರ್ಧರಿಸಿದೆ. ನೌಕರರ ಪ್ರಶ್ನೆ ಇನ್ನೂ ಬಾಕಿ ಹಾಗೆ ಉಳಿದಿವೆ. ಸಂಪೂರ್ಣ ಬಾಕಿ ಯಾವಾಗ ಎನ್ನುವ ಪ್ರಶ್ನೆ ಪದೇ ಪದೇ ಬರ್ತಾ ಇವೆ. ವೇತನ ಪರಿಷ್ಕರಣೆ ಇನ್ನೂ ನಿಗದಿಯಾಗಿಲ್ಲ. ಸರ್ಕಾರದ ಭರವಸೆ ನಿಜವಾಗುತ್ತದೆಯೇ? ಇವು ಮುಂದಿನ ದಿನಗಳಲ್ಲಿ ನಾವು ತಿಳಿಯಲಿದ್ದೇವೆ. ಸ್ನೇಹಿತರೆ, ಈ ಬಜೆಟ್ ನಿಜವಾಗಿಯೂ ಸಾರಿಗೆ ನೌಕರರಿಗೆ ಸಹಾಯ ಮಾಡುತ್ತದೆಯಾ? ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ನಲ್ಲಿ ತಿಳಿಸಿ. ವಿಡಿಯೋವನ್ನು ಲೈಕ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.